ಸಾಮಾಜಿಕವಾಗಿ ಆರ್ಥಿಕ ಸಮೀಕ್ಷೆ ಮಾಡುವುದೇ ವಿನಃ ಆಗಲಿ ನೀವು ಜಾತಿ ಗಣತಿಯನ್ನು ಮಾಡೋದಕ್ಕೆ ನಿಮ್ಗೆ ಯಾವುದೇ ರೈಟ್ ಇಲ್ಲ ಇದಕ್ಕೆ. ಅದಕ್ಕೆ ಸಿದ್ದರಾಮಯ್ಯನವರು ಮೊನ್ನೇನೋ ಸಮೀಕ್ಷೆಗಳನ್ನು ಬಿಡುಗಡೆ ಮಾಡಿದರೂ ಕೂಡ ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ ಕಮ್ಯುನಿಟಿಗಳು ಇಷ್ಟು ಪರ್ಸೆಂಟೇಜ್ ಇದೆ ಅಂತ ಬಂತು. ಈ 10 ವರ್ಷದಲ್ಲಿ ಎಷ್ಟು ಬದಲಾವಣೆಗಳಾಗ್ತವೆ, ಎಷ್ಟು ಬದಲಾವಣೆಗಳಲ್ಲಿ ಎಷ್ಟೆಷ್ಟು ಇದಾಗ್ತದೆ ಅನ್ನೋದನ್ನು ಒಂದ್ಸಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಇದು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇದ್ರ ಜೊತೆಯಲ್ಲಿ ಪ್ರಧಾನಮಂತ್ರಿಗಳು ಇನ್ನೊಂದು ಐತಿಹಾಸಿಕವಾದಂಥ ನಿರ್ಣಯಗಳಲ್ಲಿ ನಿಮಗೆ ಗೊತ್ತಿರಲಿ, 1951ರಿಂದ ಕೇಂದ್ರದ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರಗಳೇ ಇತ್ತು. ನೆಹರು ಅವರು ಪ್ರಧಾನಮಂತ್ರಿ ಆದಾಗ ಜಾತಿ ಗಣತಿಗೆ ಸಂಬಂಧಪಟ್ಟಂತೇಳಿ ಮಾಡಿ ಅಂತ ಹೇಳಿದರೆ ಅವರು ನಿರ್ಲಕ್ಷ್ಯ ಮಾಡಿದರು, ಇದು ಕಡೆ ಗಮನನೇ ಕೊಡಲಿಲ್ಲ. ಇಂದಿರಾ ಗಾಂಧಿಯವರು ನಿರ್ಲಕ್ಷ್ಯ ಮಾಡಿದರು. ರಾಜೀವ್ ಗಾಂಧಿಯವರು ನಿಮಗೆ ಗೊತ್ತಿರಲಿ ಸದನದಲ್ಲೇ ಗಲಾಟೆ ಮಾಡಿದರು, ಇದನ್ನ ಅಂದರೆ ವಿರೋಧ ಮಾಡಿದರು. ಇದು ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿ. 1951ರಿಂದ 2011 ತನಕ ನಡೆದಂಥ ಜಾತಿ ಗಣತಿಯಲ್ಲಿ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಇಲ್ಲಿ ತನಕ ಮಾಡಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟ. ಯಾಕೆ ಇದನ್ನು ಪ್ರಧಾನಮಂತ್ರಿಗಳು ಇದನ್ನು ಉಲ್ಲೇಖ ಮಾಡಿ ಮೊನ್ನೆ 30ನೇ ತಾರೀಕಿಗೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಇದನ್ನು ಮಾಡಿದರು ಅಂತಂತೇಳಿದ್ರೆ, ಘೋಷಣೆ ಮಾಡಿದರು ಅಂತೇಳಿದರೆ 2026ಕ್ಕೆ ಈ ಜಾತಿ ಗಣತಿಯನ್ನು ನಾವು ವರದಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಕಾಂಗ್ರೆಸ್ನವರು ರಾಹುಲ್ ಗಾಂಧಿಯವರು ಇರ್ಬೋದು, ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಅವ್ರು ಹೇಳ್ತಿರೋದೇನೀಗ ಅಂತೇಳಿದರೆ ನಮಗೆ ಡೇಟ್ ಅನೌನ್ಸ್ ಮಾಡಿ ಅಂತ ಕೇಳಿದರು. ಈ 50 ವರ್ಷಗಳಲ್ಲಿ ಯಾರ ಸರ್ಕಾರ ಇತ್ತು? ನಿಮ್ಮ ಹಿಂದಿನ ಪ್ರಧಾನಮಂತ್ರಿಗಳು ಕೂಡ ಯಾರು ಕೂಡ ಈ ಜಾತಿ ಗಣತಿ ಬಗ್ಗೆ ಚಕಾರ ಎತ್ತಲಿಲ್ಲ, ಕೇವಲ ಪೊಲಿಟಿಕಲ್ ಸ್ಟ್ರಾಟಜಿಯಲ್ಲೇ ಹೋಗಿರುವಂಥದ್ದು ಅನ್ನೋದು ಭಾಳ ಸ್ಪಷ್ಟವಾಗಿರುವಂಥ ಇನ್ಸಿಡೆಂಟ್ ಆಗಿದೆ. ಹಾಗಾಗಿ ಇಂಥ ಒಂದು ಜನಗಣತಿಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಗಳು ಏನು ನಿರ್ಣಯವನ್ನು ತಗೊಂಡಿದ್ದಾರೆ, ಇದನ್ನು ನಾನು ಭಾರತೀಯ ಜನತಾ ಪಾರ್ಟಿಯಾಗಿ ಒಬ್ಬ ಜವಾಬ್ದಾರಿಯುತ ಜಾಗದಲ್ಲಿ ಕೂತ್ಕೊಂಡು ಮತ್ತು ಎಲ್ಲ ನಮ್ಮ ಪಾರ್ಟಿಯ ಕಾರ್ಯಕರ್ತರು, ನಮ್ಮ ಹಿರಿಯರು ಎಲ್ಲರೂ ಸೇರಿಕೊಂಡು ನಾವು ಇದನ್ನು ಸ್ವಾಗತವನ್ನು ಮಾಡ್ತೇವೆ. ಇಷ್ಟು ವಿಷಯವನ್ನು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಪ್ರಸ್ತಾಪವನ್ನು ಮಾಡ್ತೇನೆ. ಕೆಲವು ಸರಿ ಇನ್ನೊಂದು ಉಲ್ಲೇಖ ಮಾಡಿದರೆ ನಾನು ನಿಮಗೊಂದು ಪತ್ರಕ ಕೊಟ್ಟಿದ್ದೀನಿ. ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ನಾನು ತರೋದು, ಹಿಂದೆ ಸುಷ್ಮಾ ಸ್ವರಾಜ್ ಅವರು ಬಳ್ಳಾರಿಯಲ್ಲಿ ರಾಜಕಾರಣದ ದೃಷ್ಟಿಯಿಂದ, ಪಕ್ಷದ ದೃಷ್ಟಿಯಿಂದ ಭಾಳಷ್ಟು ಒಡನಾಟ ಇದ್ದಂಥ ದಿವಂಗತ ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರು ಹಿಂದೆ ಅವರು ವಿರೋಧ ಪಕ್ಷದ ನಾಯಕರಾದಾಗ ಕೂಡ ಪ್ರಣಬ್ ಮುಖರ್ಜಿ ಅವರಿಗೆ 2010ರಲ್ಲಿ ಕೂಡ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಏನಂತ ಹೇಳಿದರೆ, ನೀವು ಜಾತಿ ಗಣತಿಯನ್ನು ಮಾಡಿ ಅಂತಂತೇಳಿ. ಯಾವತ್ತೂ ಕೂಡ BJP ಹಿಂದಿಂದು ಕೂಡ ಇದನ್ನು ಜಾತಿ ಗಣತಿ ಮಾಡಬೇಕು ಅನ್ನೋದು ಕೂಡ BJPಯ ಸ್ಪಷ್ಟವಾದಂಥ ನಿಲುವಾಗಿತ್ತು ಅನ್ನೋದು ಭಾಳ ಸ್ಪಷ್ಟ ಮಾಡ್ತಾರೆ. ಇವತ್ತು ಜನಗಣತಿ ಮತ್ತು ಜನಗಣತಿ ಬಗ್ಗೆ ಒಂದು ಚರ್ಚೆ ಸಾಕಷ್ಟು ನಡೀತಾ ಇದೆ. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಬಂದರೆ ನಾನು ಹಿಂದುಳಿದ ವರ್ಗದ ನಾಯಕ ಅಂತೇಳಿ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ. ಭಾಳ ಸಂತೋಷ. ಜನರ ತೀರ್ಪಿನ ಮೇಲೆ ನಾವು ಯಾರು ಏನು ಮಾಡೋಕ್ಕಾಗೋದೇ ಇಲ್ಲ, ಯಾವುದೇ ಪಕ್ಷ ಇಲ್ಲ. ಆದರೆ ಜಾತಿ ಗಣತಿ ಬಗ್ಗೆ ಎಷ್ಟು ವರ್ಷಗಳಿಂದ ನೆನೆದಿದೆ. ಹಿಂದೆ ನಮ್ಮದೇ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು. ಈ ಜಾತಿ ಗಣತಿಗೆ ಯಾಕೆ ಇಷ್ಟ ಆಯಿತು? ಆದರೆ ಸರ್ಕಾರ 136 ಸೀಟ್ ಕೊಟ್ಟಿದ್ದಾರೆ. ಇವು ಹೇಳಿದೆ ಸಿದ್ದರಾಮಯ್ಯ ಇಲ್ಲ, ಜಾತಿ ಗಣತಿ ಯಾವುದೇ ಕಾರಣಕ್ಕೆ ಯಾರು ವಿರೋಧ ಮಾಡೋ ಸಹಿತವಾಗಿ ನಾನು ಬಿಡೋಕ್ಕೆ ಸಾಧ್ಯ ಇಲ್ಲ ಅನೌನ್ಸ್ ಮಾಡ್ದಂತ ಹೇಳಿದ್ರು. ಯಾಕೆ ಮಾಡ್ತಾಯಿಲ್ಲ? ಯಾಕೆ ಇಷ್ಟೊಂದು ನಿಮಗೆ ಒತ್ತಡ? ಹೇಳಿ ನನ್ನ ಕೈಗೆ ಆಗೋದೇ ಇಲ್ಲ, ನಾನು ಭಾಳ ಒತ್ತಡ ಇದೆ, ಮಾಡೋಕ್ಕಾಗೋದಿಲ್ಲ ಅಂತ. ಬೇಕಾದ್ರೆ ಸರ್ಕಾರದ ಇರೋದೇ ಬೇಡ. ಯಾಕೆ ಇಷ್ಟೊಂದು ತೊಂದರೆ? ಆಮೇಲೆ ಒಂದು ಯಾವುದೇ ಇಂಪ್ಲಿಮೆಂಟೇಷನ್ ಆಗ್ಬೇಕಂದ್ರೆ ಜಾತಿ ಗಣಿತ ಇರ್ಬೋದು, ಯಾವುದೇ ಹಿಂದುಳಿದ ವರ್ಗದ ಇರ್ಬೋದು, ಯಾವುದೇ ಸ್ಕೀಮ್ ಇರ್ಬೋದು, ಇಂಪ್ಲಿಮೆಂಟೇಷನ್ ಆಗೋದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ನಾನು ಈಗ ಜಾತಿ ಗಣಿತ ಇರ್ಬೋದು, ಫಲಾನ್ ಮಾಡಿರ್ಬೋದು, ಗ್ರಾಮ ಪಂಚಾಯತಿ ಮಾಡಿದ್ರೆ ಮನೆಗೆ ಸರ್ವೆ ಮಾಡಿರ್ತಾರೆ. ಅಂದರೆ ಇವತ್ತು ತಾವು ಸಹ ಸರ್ವೆ ಮಾಡೋದು ತಪ್ಪದ ತಿಂತ. ದಯವಿಟ್ಟು ನಾವು ಎಲ್ಲ ಪಕ್ಷದ ಪರವಾಗಿ ನಮ್ಮ ಪಕ್ಷ ಇದ್ದರೆ ನಮ್ಮ ಪಕ್ಷ ಸರಿಪಡಿಸ್ಬೋದು. ದಯವಿಟ್ಟು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇವತ್ತು ಯಾವ ಗ್ರಾಮ ಪಂಚಾಯತಿ ಮೀಟಿಂಗ್ ಮಾಡಿಲ್ಲ. ಗ್ರಾಮ ಪಂಚಾಯತ್ ಸದಸ್ಯರು ನಾಮಕಾವಸ್ತಿದ್ದಾರೆ, ಅವ್ರಿಗೆ ಪವರ್ಸ್ ಇಲ್ದಂಗೆ ಆಗಿಬಿಟ್ಟಿದೆ. ದಯವಿಟ್ಟು ಅದಕ್ಕೋಸ್ಕರ ಯಾವುದೇ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಒಬ್ಬ MP ಫಂಡ್ ಇರಲಿ, MLA ಫಂಡ್ ಇರಲಿ, ಯಾವುದೇ ಫಲಾನುಭವಿ ಇರಲಿ, ಗ್ರಾಮ ಪಂಚಾಯತಿ ಕರ್ಕೊಂಡು ಮೀಟಿಂಗ್ ಮಾಡಿ ಓಡವಣಿಗೆ ಹೋಗ್ಬೇಕು.
ಸರ್ ಈಗ ನಮ್ಮ ಬಳ್ಳಾರಿ ಜೈಲಿನಲ್ಲಿ ಒಂದು ಜಾಮರ್ ಇದರಿಂದ ಇಡೀ ಅಲ್ಲಿ ಸುತ್ತಮುತ್ತ ನಗರಗಳು ಏನಿದಾವೆ, ಭಾರತ್ ನಗರ ಆಗಿರ್ಬೋದು, ಮಾರುತಿ ಕಾಲನಿ ಆಗಿರ್ಬೋದು, ಅಲ್ಲಿ ಏನಾಗಿದೆ ಅಂದ್ರೆ ಮೊಬೈಲ್ ಹೋಗ್ತಾ ಇಲ್ಲ. ಆ ಜಾಮರ್ ಅಳವಡಿಕೆಯಿಂದ ನಾನು ಲೆಟರ್ ಕೊಟ್ಟು ಬಂದೀನಿ ಜೈಲರ್ಗೆ, 1 ತಿಂಗಳಾಯ್ತು ಸರ್, ಇನ್ನೂ ಅದನ್ನೇನು ಎಂಟ್ರಿ ಮಾಡಿಲ್ಲ. ಅದರಿಂದ ವ್ಯವಹಾರ ಕೂಡ ಭಾಳಷ್ಟು ಸ್ಥಗಿತ ಆಗಿಬಿಟ್ಟವ. ನಾಳೆ ಯಾರನ್ನ ಪೊಲೀಸರಿಗೆ ಫೋನ್ ಮಾಡ್ಬೇಕಂದ್ರೆ ಫೋನ್ ಹೋಗ್ತಾ ಇಲ್ಲ. ಇಲ್ಲ, ಅದು ಬ್ಯಾಂಕ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಬ್ಯಾಂಕ್ ಸುತ್ತಮುತ್ತ ಬ್ಯಾಂಕ್ ಇದಾವೆ ಸರ್, ಸುತ್ತಮುತ್ತ ಎಲ್ಲ ಕಡೆ ಈ ಟೋಟಲ್ ಆ ಏರಿಯಾ ಏನಿದೆಯಲ್ಲ ಸರ್, ಈಗ ಅಲ್ಲಿ ಏನಾಗಿದೆ ಅಂದ್ರೆ ಸುತ್ತಮುತ್ತ ಭಾರತ್ ನಗರ ಆಗಿರ್ಬೋದು, ಇಲ್ಲಿ ಮಾರುತಿ ಕಲ್ಲ ಆಗ್ಬೋದು, ಅಲ್ಲಿ ಸೂರ್ಯಕಲ್ಲ ಆಗಿರ್ಬೋದು, ಟೋಟಲ್ ಒಂದು 3 ಕಿಲೋಮೀಟರ್ ಸುತ್ತಮುತ್ತ ಅಲ್ಲಿ ಯಾವುದೂ ಮೊಬೈಲ್ ವರ್ಕ್ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಆಗಲೇ ಲೆಟರ್ ಕೊಟ್ಟಿದ್ದೀನಿ. ನಾನೇ ಸ್ವತಃ ಹೋಗಿ ಅಲ್ಲಿವ್ರ ಜನನ ಕರ್ಕೊಂಡು ಲೆಟರ್ ಕೊಟ್ಟಿದ್ದೀನಿ. ಇದುವರೆಗೆ ಆ ಜಾಮರ್ ಬಗ್ಗೆ ಅಲ್ಲಿ ಯಾವುದೂ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಸರ್. ಇಲ್ಲ, ತೆಗಿತೀವಿ ಅಂತ ಹೇಳಿದ್ರು ಸರ್. ಅವ್ರಿಗೆ ಜೈಲರ್ ಇದಾರಲ್ಲ ಸರ್, ಈಗ ಜೈಲರ್ ಸೂಪರ್ಡೆಂಟ್ ಕೊಟ್ಟಿದ್ದಾರೆ. ನಾನೇ ಕೊಟ್ಟಿದ್ದೀನಿ. ಒಂದು ಹನುಮಂತ್ ಅವರು ಏನು ಪ್ರೈವೇಟ್ ಬ್ಯಾಂಕ್ಗಳು ಸೇರಿಸಿ 14 ಬ್ಯಾಂಕ್ಗಳಿದ್ದಾವೆ. ಜೈಲಲ್ಲಿರುವಂಥ ಜಾಮರ್ಗಳನ್ನು 2G ಇಂದ 5Gಗೆ ಮಾಡಿರುವಂಥದ್ದು ಸ್ವಾಗತಾರ್ಹ ಐತೆ, ಪ್ರಶ್ನೆ ಇಲ್ಲ. ಆದರೆ ಅಲ್ಲಿ ಈಗೇನು ಜಾಮರ್ಗಳು ಹಾಕಿರುವಂಥದ್ದು ಅದು ಕೇವಲ ಅವರು ಜೈಲಿನ ಭೌಗೋಳಿಕ ಇದಕ್ಕೆ ಇರಬೇಕೇ ವಿನಃ ಆಗಲಿ, ಅದನ್ನು ಹೊರಗಡೆ ಹೋಗೋದ್ರಿಂದ ಅದು ಸಾರ್ವಜನಿಕವಾಗಿ ತೊಂದರೆ ಆಗ್ತಾ ಇದೆ. ಆಸ್ಪತ್ರೆಗಳಿದ್ದಾವೆ, ಬ್ರೌಸಿಂಗ್ ಸೆಂಟರ್ಸ್ ಇದೆ, ನಿಮ್ಗೆ ಗೊತ್ತಿರಲಿ ಸರ್ಕಾರಿ ಇಲಾಖೆಗಳೇ ಇದ್ದಾವೆ. SP ಆಫೀಸಲ್ಲಿ ಹೋದರೆ SP ಆಫೀಸ್ ಕೆಲವರು ಅಧಿಕಾರಿಗಳು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಮಗೆ ನಾವು ಸರ್ವರ್ ಸಿಗ್ನಲ್ಸ್ ಇರೋದ್ರಿಂದ ನಾವು ಮನೆಗಳಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಜೈಲ್ ಸೂಪರ್ಡೆಂಟ್ಗೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಅದೇ ವಾರ್ಡ್ನ ಕಾರ್ಪೊರೇಟರ್ ಆಗಿರೋದ್ರಿಂದ ಅವರೊಂದು ಲೆಟರನ್ನು ಕೊಟ್ಟಿದ್ದಾರೆ. ಇಲ್ಲಿ ತನಕ ಅದ್ರ ಕಡೆ ಆ್ಯಕ್ಷನ್ ಆಗ್ತಿಲ್ಲ. ಈ ಪತ್ರಿಕಾಗೋಷ್ಠಿ ಸೂಪರ್ಡೆಂಟ್ ಅವರಿಗೆ ಅದು ಜಾಮರ್ಗಳನ್ನ ತೆಗಿಬೇಕು, ಕಾನೂನು ಸುವ್ಯವಸ್ಥೆ ಮಾಡಬೇಕಿಲ್ಲ ಅಂತಿಲ್ಲ. ಯಾಕಂತ ಹೇಳಿದ್ರೆ ಬಳ್ಳಾರಿ ಜೈಲು ಇತಿಹಾಸ ಇರುವಂಥ ಜೈಲದು. ಅದಕ್ಕೆ ಸಂಬಂಧಪಟ್ಟಂತೆ ಸಿಟಿಯೆಲ್ಲ ಬೆಳೆದ್ಬಿಟ್ಟಿದೆ. ಹಾಗಾಗಿ ಅದನ್ನು ಮಧ್ಯದಲ್ಲಿ ಇರೋದ್ರಿಂದ ಆ ಬೌಂಡ್ರಿಗಳಿಗೆ ಮಾತ್ರ ಹಾಕ್ಕೊಳ್ಬೇಕು ಜಾಮರ್ಗಳನ್ನು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋಂಥದ್ದು ಅವರು ವಿಷಯ ಹೇಳ್ತಾ ಇರೋದು. ಅಂದ ತಕ್ಷಣ ಇನ್ನೊಂದು ಪಕ್ಷದವ್ರನ್ನ ನಾವು ಕಿತ್ತೋಸಿಬೇಕು ಅನ್ನೋಂಥದ್ದು ಅದು ಒಂದು ಪರಿವಾರದ ಒಂದು ಸಂಘಟನೆ BMS ಅನ್ನೋಂಥದ್ದು. ಹಾಗಾಗಿ ಅದು ತಪ್ಪು ಅನ್ನೋಂಥದ್ದು ಒಂದು. ಇದೇ ರೀತಿ ಮಾಡಿದರೆ ಸಾರ್ವಜನಿಕವಾಗಿ ಏನು ಉತ್ತರ ಕೊಡಬೇಕು, ಮಹಾನಗರ ಪಾಲಿಕೆಯವರಿಗೆ, ಅಧಿಕಾರಿಗಳಿಗೆ, ಇದಕ್ಕೆ ಸಂಬಂಧಪಟ್ಟಂಥ ರಾಜಕಾರಣಿಗಳಿಗೆ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಒಂದು ಉತ್ತರ ಕೊಡ್ತೀವಿ. ಮತ್ತು ಈಗ ರಾಯಲ್ ಸರ್ಕಲ್ ಒಂದು ಡೆಡ್ ಲೈನ್ ಕೊಡ್ತೀವಲ್ಲ, ಒಂದು 15 ಡೇಸ್ ಒಳಗೆ ಮಾಡಲಿಲ್ಲ ಅಂದ್ರೆಗಿನ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ. ರಾಯಲ್ ಸರ್ಕಲ್ 15 ದಿನದೊಳಗೆ ಅವ್ರು ಏನನ್ನ ಇನಾಗ್ರೇಷನ್ ಮಾಡಲಿಲ್ಲ ಅಂದ್ರೆಗಿನ ನಾವೆಲ್ಲರೂ ಕಂಪ್ಲೀಟ್ ಕಾರ್ಪೊರೇಟರ್ಸ್ ವಿತ್ ಎಲ್ಲ ಜಿಲ್ಲಾಧ್ಯಕ್ಷರು MLC ಸಾಹೇಬರು ಎಲ್ಲ ಕಳೆದು ಉಗ್ರ ಪ್ರತಿಭಟನೆ ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.